ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗಳಿಗೆ 6 ಮಂತ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ಇಂಟ್ರಡಕ್ಷನ್ ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇದರಲ್ಲೇ ಜೈ ಅನ್ಸೋಣ ಅಂತಂದ್ಬಿಟ್ಟು ಇದರ ಇಂಟ್ರಡಕ್ಷನ್ ವೀಡಿಯೋನು ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಆಲ್ರೆಡಿ ಎಲ್ಲರೂ ಬಂದಿದ್ದು ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಲ್ರೆಡಿ ಬೈಸ್ಕೊತೀನಿ ಅಂತ ಹೇಳಿಬಿಟ್ಟೇನೆ. ಸೊ ಇದರಲ್ಲೇ ಇಂಟ್ರೊಡಕ್ಷನ್ನ ವೀಡಿಯೋನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಆ ಸ್ಪಾರ್ಕಲ್ ಹಚ್ಚೋದ್ರಿಂದ ತುಂಬ ಭಯ ಆಗುತ್ತೆ. ಯಾಕಪ್ಪ ಅಂತಂದರೆ ಲಾಸ್ಟ್ ಟೈಮ್ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದ್ದೆ. ಏನಂದರೆ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಈ ಥರ ಸ್ಪಾರ್ಕಲ್ ಹಚ್ಚೋಕೋಕೆ ಅದು ಡಮ್ ಅಂದ್ಬಿಟ್ಟಿತ್ತು. ಸೊ ಅವತ್ತಿಂದ ಸ್ಪಾರ್ಕಲ್ ಅಂದರೆ ಯಾಕೋ ಒಂಥರ ಭಯ ಆಗುತ್ತೆ. ಸೊ ಅದಕ್ಕೇ ಹೇಳ್ತಿದ್ದೆ, ಇಲ್ಲ ನಂಗೆ ಭಯ ಆಗುತ್ತೆ, ಮತ್ತು ಪಾಪು ಸಿಡಿದುಬಿಟ್ರೆ ಅಂತ ಹೇಳಿಬಿಟ್ಟು ಎದ್ರುಕೊತಿದ್ದೆ. ಅವರೆಲ್ಲ ಬೈತಾಯಿದ್ರು, ಪಾಪು ನೀನು ನೋಡಿ ಎಷ್ಟು ಧೈರ್ಯವಾಗಿ ಅದನ್ನೇ ನೋಡ್ತಿದ್ದಾಳೆ, ನೀನೇ ಎದ್ರುಕೊತಿದ್ಯಾ ಅಂತಂದ್ಬಿಟ್ಟು ಎಲ್ಲರೂ ಬೈಕೊತಿದ್ರು. ಸೊ ಆಮೇಲಿಂದ ಸ್ಪಾರ್ಕಲ್ ಕೊನೆಗೂ ಹಚ್ಚಿದ್ವಿ. ಆಮೇಲಿಂದ ಅಪ್ಪ ಅಮ್ಮನೂ ಬಂದು ಫೋಟೋ ತೆಗೆಸ್ಕೊಂಡ್ರು. ಸೊ ನಾನು ಅನ್ಕೊತಿದ್ದೆ, ಮಹಾವೀರು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಲ್ಲರ ಜೊತೆನೂ ಖುಷಿಯಾಗಿರ್ಬೋದಿತ್ತಪ್ಪ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ತುಂಬ ಕೆಲಸ ಇತ್ತಲ್ಲ, ಸೊ ಅದಕ್ಕೆ ಇಲ್ಲ ಆಗೋದೇ ಇಲ್ಲ ಅಂತಂದರು. ಸೊ ನೆಕ್ಸ್ಟ್ ಮಂತ್ ಬರ್ತೀನಿ ಮತ್ತು ಇರೋಕ್ಕೆ. ಯಾಕಪ್ಪ ಅಂದರೆ ಮತ್ತು ಪಾಪುನ ನೋಡೋಕ್ಕೆ ಬಂದಮೇಲೆ 2-3 ಡೇಸ್ಗೆ ವಾಪಸ್ ರಿಟರ್ನ್ ಬರೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೇ 1 ಮಂತ್ 1.5 ಮಂತ್ ಅಲ್ಲೇ ಇರ್ತೀನಿ ಅಂತಲೇ ಹೇಳಿದರು. ಆಯಿತು ಬಿಡು, ಹೋಗಲಿ, ಮತ್ತು ನಾವೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಬನ್ನಿ ಅಂತ ಹೇಳಿಬಿಟ್ಟು. ಸೊ ನಾವು ಸುಮ್ಮನಾಗ್ಬಿಟ್ವಿ. ಸರಿ ಇನ್ನೊಂದ್ಸಲಿ ಬಂದ್ರೆ ಆಯಿತು ಅಂತ ಹೇಳಿಬಿಟ್ಟು ಪಾಪುಗೆ ಫ್ರಾಕ್ನ ನಾವು ಮಾರ್ನಿಂಗೇ ತಂದುಬಿಟ್ಟಿದ್ವಿ. ಮತ್ತು ಕ್ಲಿಪ್ಪು ಅಷ್ಟೇ. ಕ್ಲಿಪ್ ಆ್ಯಕ್ಚುಲಿ ಅಂದರೆ ನಂದು ಅಕ್ಕನ ಮಗಳದ್ದು ಅದು. ಏಕೆಂದರೆ ತರೋಣ ಅಂತ ಹೋಗ್ತಿದ್ವಿ, ಅಷ್ಟೊತ್ತಿಗೆ ಇಲ್ಲ ನನ್ನ ಕಡೆನೇ ಇದೆ, ಸುಮ್ಮನೆ ಒನ್ ಟೈಮಿಗೆ ಅಲ್ವಾ ಕ್ಲಿಪ್ಪು ಅಂತ ಹೇಳಿಬಿಟ್ಟು ಸೊ ಅವಳೇ ಕೊಟ್ಟಿದ್ಲು. ಸೊ ಅದನ್ನೇ ಹಾಕಿದ್ವಿ ನಾವು. ಫ್ರಾಕು ಮತ್ತು ಕ್ಲಿಪ್ಪೆಲ್ಲ ಸೂಪರಾಗಿ ಕಾಣ್ತಿತ್ತು ಅವಳಿಗೆ. ಅದನ್ನೇ ಹೇಳ್ತಿದ್ರು ಎಲ್ಲರೂ. ಸೊ ಪಾಪುಗೆ ಎಲ್ಲ ಬರ್ತಡೇ ಎಲ್ಲ ಆದಮೇಲೆ ದೃಷ್ಟಿ ತೆಗಿ ಫಸ್ಟು, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳಿಬಿಟ್ಟು. ಆಮೇಲಿಂದ ನೈಟು ಅಷ್ಟೇ ಅಮ್ಮ ಪಾಪುಗೆ ದೃಷ್ಟಿ ತೆಗೆದಾಕಿದ್ರು. ಫೋಟೋಸ್ ಎಲ್ಲ ಜಾಸ್ತಿ ಎಲ್ಲೂ ಅಪ್ಲೋಡ್ ಮಾಡಬೇಡ, ಪಾಪುಗೆ ದೃಷ್ಟಿ ಆಗುತ್ತೆ ಅಂತ ಎಲ್ಲರೂ ಬೈತಾನೆ ಇರ್ತಾರೆ. ಸೊ ಈಗ ಇವಾಗಲೇ ಅಲ್ವಾ ಖುಷಿ ಪಾಪುಗೆಲ್ಲ ಸ್ಟೇಟಸ್ ಹಾಕೋಕ್ಕೆ ಅಂತ ಅಂದ್ಬಿಟ್ಟು, ಇಲ್ಲ ಸರಿ ಆಯಿತು ಆದಷ್ಟು ಲಿಮಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಆದಷ್ಟು ಲಿಮಿಟ್ ಮಾಡಿದ್ದೀನಿ. ಸೊ ಇಲ್ಲೊಂದು ಅಷ್ಟೇ ಫೋಟೋಸ್ ಎಲ್ಲ ಹಾಕ್ತೀನಿ, ಜಾಸ್ತಿ ಏನೋ ಹಾಕೋದಿಲ್ಲ ಮೊದಲು ಥರ. ಕಮ್ಮಿನೇ ಅಂದರೆ ಆಲ್ಮೋಸ್ಟ್ ಈಗ ಒಂದು 50-60% ಅಷ್ಟು ಫೋಟೋಸ್ ಹಾಕ್ತಿದ್ದೆ ಅಂತಂದರೆ ಅದ್ರಲ್ಲಿ ತುಂಬ ಕಮ್ಮಿ ಮಾಡಿದ್ದೀನಿ. ಒಂದು 10-20% ಅಷ್ಟೇ ಫೋಟೋಸ್ ಹಾಕ್ತೀನಿ, ಜಾಸ್ತಿ ಏನು ಹಾಕೋದಿಲ್ಲ. ಈ ವಿಡಿಯೋದಲ್ಲೂ ಅಷ್ಟೇ ನಮ್ಮ ಮನೇಲಿ ಜಾಸ್ತಿ ಯಾರನ್ನೂ ಕರೆದಿಲ್ಲ. ಈಗ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಅವರು ನಮ್ಮ ಚಿಕ್ಕಮ್ಮ ಅಂದರೆ ಪಪ್ಪ ಇದ್ದಾರಲ್ಲ, ಅವ್ರ ಸ್ವಂತ ತಮ್ಮನ ಹೆಂಡ್ತಿ ಅವರು ಕೂಡ ಕರೆದಿದ್ವಿ. ಮತ್ತು ನಮ್ಮ ಪಪ್ಪನ ಅಕ್ಕನ ಮಕ್ಕಳು ಮಗ ಮತ್ತು ಸೊಸೆನೂ ಬಂದಿದ್ದರು. ಅವ್ರ ಮಕ್ಕಳು ಬರಬೇಕಿತ್ತು. ಅವರು ಏನೋ ಕ್ವಿಜ್ ಕಾಂಪಿಟೇಷನ್ ಇದೆ ನಾಳೆ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ಅವರೊಬ್ಬರು ಮಾತ್ರ ಮಿಸ್ ಆದರು. ಆಮೇಲಿಂದ ಅಕ್ಕ ಬಾವ ಇಲ್ಲೇ ನಿಯರ್ ನಮ್ಮ ಮನೆ ಹತ್ರನೇ ಇರೋದಲ್ವ, ಅವ್ರನ್ನೂ ಸತ ಕರೆದಿದ್ವಿ. ಮತ್ತು ಇನ್ಯಾರು ಬಂದಿದ್ದರು ಅಂತಂದರೆ ಇಷ್ಟೇ ಜನ ಜಾಸ್ತಿ ಏನು ಕರೆದಿರಲಿಲ್ಲ. ಅಪೂರ್ವ ಅನುಪು ಇವ್ರು ನಮ್ಮ ಅಕ್ಕನ ಮಕ್ಕಳು, ಅಕ್ಕ ಬಾವ ಮತ್ತು ಅಕ್ಕ ಅವ್ರ ಅಮ್ಮನೂ ಬಂದಿದ್ದರು. ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಕ್ಕ ಅವರು. ಸೊ ಅವರು ಬಂದಿದ್ದರು. ದೊಡ್ಡಕ್ಕನೂ ಬರಬೇಕಿತ್ತು, ಅವರು ಕಣ್ಣು ಆಪ್ರೇಷನ್ ಏನೋ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬಂದಿಲ್ಲ, ಅವರೊಬ್ಬರು ಮಿಸ್ ಆದರು. ಆಮೇಲಿಂದ ಮನೆ ಓನರು ಸ್ವಲ್ಪ ಕರೆದಿದ್ವಿ ನಾವು ಅವ್ರನ್ನ, ಅವರು ಕೂಡ ಬಂದಿದ್ದರು. ಅಕ್ಕ ಮತ್ತು ಅವ್ರ ಮಗನೂ ಕರ್ಕೊಂಡ್ಬಂದಿದ್ರು. ಮತ್ತು ಆಂಟಿಯವರ ಇನ್ನೊಬ್ಬರು ಸೊಸೆ ಇನ್ನೊಂದು ಮನೇಲಿದ್ದಾರೆ, ಅವ್ರ ಮಗಳು ಕೂಡ ಇಲ್ಲೇ ಬಂದಿದ್ದರು ಅಂತ ಹೇಳಿಬಿಟ್ಟು ಅವಳು ಚಿಕ್ಕ ಹುಡುಗಿ, ಅವಳಿಗೆ ಕೂಡ ಬಂದಿದ್ಲು. ಎಲ್ಲರೂ ಒಂದೇ ಟೈಮ್ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಮತ್ತು ಆಮೇಲಿಂದ ದೊಡ್ಡಮ್ಮನೂ ಕೂಡ ನಾನು ಮತ್ತು ನನ್ನ ತಂಗಿ ಫೋಟೋ ಸಪ್ರೇಟಾಗಿ ತೆಗಿ ಅಂತ ಹೇಳಿದ್ರು. ಸೊ ಅವರು ಕೂಡ ಪಾಪು ಜೊತೆ ಸಪ್ರೇಟಾಗಿ ಫೋಟೋ ತೆಗೆಸ್ಕೊಂಡ್ರು. ಆಮೇಲಿಂದ ಎಲ್ಲರೂ ಅಷ್ಟೇ ಸಿಂಗಲ್ ಕ್ಲಿಕ್ ಎಲ್ಲ ತೊಗೊಂಡ್ವಿ. ಮತ್ತು ಆಮೇಲಿಂದ ಏನು ಗ್ರೂಪ್ ಫೋಟೋ ತೆಕ್ಕೊಳೋಕ್ಕೆ ಆಗಲಿಲ್ಲ ಎಲ್ಲರೂ. ಏಕೆ ಅಂತಂದರೆ ತುಂಬ ಜನ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. 7:30 ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವರೆಲ್ಲ ಬಂದಿದ್ದು ಲೇಟ್ ಆಯ್ತಲ್ಲ, ಸೊ 8 ಗಂಟೆ 9 ಗಂಟೆ ಆಗೋಯಿತು. ಸೊ ಅದಕ್ಕೇ ಲೇಟ್ ಆಯಿತು ಅಂತಂದ್ಬಿಟ್ಟು ಗ್ರೂಪ್ ಸೆಲ್ಫಿ ತೊಗೊಳೋದೇ ಮರ್ತೋಗ್ಬಿಟ್ವಿ. ನಮ್ಮ ಶ್ರೇಣು ಮತ್ತು ಆಂಟಿ ನಮ್ಮಿಬ್ರದ್ದು ಫೋಟೋ ತೆಗಿ ಅಂತ ಅಂದ್ಬಿಟ್ಟು ಅವರು ಫೋಟೋ ತೆಗೆಸ್ಕೊತಿದ್ರು. ಅವನೇನು ಮಾಡಿದ್ದಾನೆ, ಇಲ್ಲಿ ಸೆಲ್ಫಿ ಸ್ಟ್ಯಾಂಡಲ್ಲಿಟ್ಟು ಫೋನ್ ಇಟ್ಟಿದ್ದಾನೆ. ಸೊ ನನಗೆ ಗೊತ್ತಿಲ್ಲ ಅವ್ನು ಫೋನ್ ರೆಕಾರ್ಡ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಪಾಪು ನೆಗೆಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೋಕೋ ಮೇಲೇ ಹಾಕ್ತಿದ್ದೆ, ಅವಳನ್ನ ನಗಲಿ ಈ ಕಡೆನೇ ನೋಡಲಿ ಅಂತಂದ್ಬಿಟ್ಟು. ಅವ್ನು ಫುಲ್ ಕೋಪ ಮಾಡ್ಕೊಂಡು ಈ ಕಡೆ ಇದು ಮಾಡ್ತಿದ್ದೆ. ಅದಕ್ಕೆ ಆಂಟಿ ಹೊಡಿತೀನಿ ನೋಡು ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕೆ ಹೋದರು.
ಸೊ ಅದಕ್ಕೆ ಅವನು ಫೋಟೋಸ್ ತಗೊತಿದ್ದೆ. ನನಗೆ ಗೊತ್ತಿಲ್ಲ ಅವ್ನು ಫೋನ್ ಇಟ್ಟಿರೋದು ರೆಕಾರ್ಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಡ್ಡ ಹೋಗಿ ನಿಂತಿದ್ದಕ್ಕೆ ಹಂಗೆ ಆಡ್ತಿದ್ದ ಅಷ್ಟೇ ಅವನು. ಆಮೇಲಿಂದ ಆಂಟಿ ಚಿಕ್ಕಪ್ಪನೂ ಕರೆದ್ರು, ಬನ್ನಿ ನೀವು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅವರು ಬಂದು ಆಮೇಲೆ ಜೊತೆ ಫೋಟೋ ತೆಕ್ಕೊಂಡ್ವಿ. ಇವ್ರು ನೋಡ್ತಿದ್ರಲ್ಲ ನಮ್ಮನೆ ಓನರ್ ಇವರು. ಅವರು ಫೋಟೋಗೆಲ್ಲ ಇಲ್ಲ ಬರಲ್ಲ ಅಂತಿದ್ರು. ಲಾಸ್ಟ್ ಟೈಮ್ ನಾವು ಫೋಟೋಗೆ ಹೋದಾಗ ನಮ್ಮನ್ನು ಬಿಡಲೇ ಇಲ್ಲ ಅವರು ಫೋಟೋ ತೆಗೆಸ್ಕೊಳೋ ತನಕ. ಅದಕ್ಕೆ ಇಲ್ಲ ನೀವು ತೆಗೆಸ್ಕೊಳ್ಲೇಬೇಕು ಅಂತ ಅಂದ್ಬಿಟ್ಟು ಅವ್ರ ಕಡೆ ಅವ್ರಿಗೂ ತೆಗೀರಿ ಅಂತ ಹೇಳ್ಬಿಟ್ಟು ತೆಗಿತಿದ್ವಿ. ಊಟಕ್ಕೆ ನಾವು ಕ್ಯಾಟ್ರಿಂಗಿಗೆ ಒಪ್ಪಿಸ್ಬಿಟ್ಟಿದ್ವಿ. ಟೊಮೊಟೊ ಬಾತಿಗೆ ಹೇಳಿದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಲ್ಲರೂ ತಿಂತಾರೆ, ಚೆನ್ನಾಗಿರುತ್ತೆ ರೈಸ್ ಐಟಮ್ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತೆ ಒಪ್ಪಿಸಿದ್ವಿ. ಸೊ ಮನೇಲಿ ಮಾಡಿದ್ರೆ ತುಂಬ ರಿಸ್ಕ್ ಆಗುತ್ತೆ ಅಂತ ಆ್ಯಕ್ಚುಲಿ ಮೊದಲಿಗೆ ಮನೇಲಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಸೊ ಎಲ್ಲರೂ ಮನೇಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರಿಗೂ ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲ ಬೇಡ ಕ್ಯಾಟ್ರಿಂಗ್ಗೆ ಒಪ್ಪಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಟ್ರಿಂಗ್ಗೆ ಒಪ್ಪಿಸ್ಬಿಟ್ವಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ನನ್ನ 6 ಮಂತ್ ಮಗಳ ಬರ್ತ್ಡೇ ಸೆಲೆಬ್ರೇಷನ್ನು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.